ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ನೇಹಿತರೆ, ಮಾರ್ಚ್ ಕೊನೆಯ ದಿನಗಳಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಶನಿದೇವರ ಪವಾಡವೇ ನಡೆಯಲಿದೆ. ಹಾಗಿದ್ರೆ ಶನಿ ಗ್ರಹದಿಂದ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಇನ್ನು ನಿಮ್ಮ ಪಾಲುದಾರಿಕೆಯಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ಕುಟುಂಬ ಜೀವನ, ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ವೃಶ್ಚಿಕ ರಾಶಿಯವರಿಗೆ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಯಾಕಂದರೆ ಖಂಡಿತವಾಗಿಯೂ ನಾನು ಆನ್ಸರ್ ಎಲ್ಲರಿಗೂ ಕೂಡ ಮಾಡ್ತಾ ಹೋಗ್ತೀನಿ. ಓಂ ಶಂ ಶನೇಶ್ವರಾಯ ನಮಃ, ಓಂ ನಮಃ ಶನಿದೇವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ತಿಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ವೃಶ್ಚಿಕ ರಾಶಿಯವರಿಗೆ ಮಾಸಿಕ ಭವಿಷ್ಯದಿಂದ ಅಂದರೆ ಮಾರ್ಚ್ 2026 ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳಬಹುದು. ಯಾಕಂದರೆ ಈ ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ. ಯುಗಾದಿ ಅಮಾವಾಸ್ಯೆ ಮತ್ತು ಯುಗಾದಿ ಸಿರಿ ಪರಭವ ಸಂವತ್ಸರ ಅಂದರೆ ಹೊಸ ವರ್ಷ ಹಿಂದೂಗಳಿಗೆ ಸ್ನೇಹಿತರೆ ಯುಗಾದಿ. ಈ ಯುಗಾದಿ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ. ಸೊ ಆ ಕಾರಣದಿಂದ ಸಾಕಷ್ಟು ಬದಲಾವಣೆಯನ್ನು ಪ್ರತಿಯೊಬ್ಬ ರಾಶಿಯವರು ಒಂದಲ್ಲ ಒಂದು ರೀತಿಯಲ್ಲಿ ನೋಡಲಿದ್ದೀರಿ. ಇನ್ನು ಅದೇ ರೀತಿ ಸ್ನೇಹಿತರೆ, ಕುದಿಯುವ ಕುಟುಂಬ ಜೀವನ ಮತ್ತು ಅರಳುವ ಪ್ರೇಮ ಅಂತಲೇ ಹೇಳ್ಬೋದು ಈ ತಿಂಗಳಿನಿಂದ. ಆದರೆ ನಿಮ್ಮ 5ನೇ ಮನೆಯು ಪ್ರೇಮ, ಸೃಜನಶೀಲತೆ, ಉಚ್ಚ ಶುಕ್ರನ ಆಶೀರ್ವಾದ ಪಡೆದಿದೆ. ಮನೆಯಲ್ಲಿ ಚಂಡಮಾರುತವಿದ್ದರೂ ನಿಮ್ಮ ಪ್ರೇಮ ಜೀವನ ಮತ್ತು ಕಲಾತ್ಮಕ ಹವ್ಯಾಸಗಳು ನಿಮಗೆ ಸುಂದರವಾದ ನೆಮ್ಮದಿಯನ್ನು ನೀಡಲಿವೆ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತೀವ್ರವಾದ ಶಕ್ತಿಯನ್ನು ಕುಟುಂಬದ ಜಗಳಕ್ಕೆ ಬಳಸುವ ಬದಲು ಕಲೆ ಅಥವಾ ಪ್ರೇಮದ ಕಡೆಗೆ ಹರಿಸುವುದು ಉತ್ತಮ. ಯಾಕಂದರೆ ಮೊದಲೇ ಹೇಳಿರುವ ಹಾಗೆ ಮಾರ್ಚ್ ತಿಂಗಳು ಎಲ್ಲ ರೀತಿಯಲ್ಲಿ ಸ್ನೇಹಿತರೆ ಒಂದು ತಿರುವನ್ನು ನೀಡುವಂತಹ ತಿಂಗಳು, ಭಾವನಾತ್ಮಕ ದ್ವಂದ್ವಗಳ ತಿಂಗಳು ಅಂತಲೇ ಹೇಳಬಹುದು. ನಿಮ್ಮ 4ನೇ ಮನೆಯು ಅಂದರೆ ಸುಖ ಸ್ಥಾನ, ಹೃದಯದಲ್ಲಿ ಸ್ನೇಹಿತರೆ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದ ಜ್ವಾಲಾಮುಖಿಯಂತಿದೆ. ಇದರಿಂದ ಕೌಟುಂಬಿಕ ಜೀವನದಲ್ಲಿ ಅಶಾಂತಿ ಇದ್ದರೂ ಚಟಪಟಿಕೆ ಮತ್ತು ವಾದ ವಿವಾದಗಳು ಉಂಟಾಗಬಹುದು. ಇದು ಸ್ನೇಹಿತರೆ ಲಾಂಗ್ ಟೈಮ್ ಇರುವುದಿಲ್ಲ ಅಂತಲೇ ಹೇಳ್ಬೋದು. ನಿಮ್ಮದೇ ಮನೆಯಲ್ಲಿ ನಿಮಗೆ ನೆಮ್ಮದಿ ಇಲ್ಲದಂತೆ ಅನಿಸ್ಬೋದು. ಆದರೆ ಮುಂದಿನ ದಿನಗಳು ಇದಕ್ಕೆಲ್ಲವೂ ಫುಲ್ ಸ್ಟಾಪ್ ಇದ್ದೇ ಇರುತ್ತದೆ ಸ್ನೇಹಿತರೆ. ಯಾಕಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅದರಿಂದಾಗುವಂತಹ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಈ ದಿನದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಮಂಗಳ 4ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ವೃಶ್ಚಿಕ ರಾಶಿಯವರಿಗೆ ಅಂದರೆ ಕೌಟುಂಬಿಕ ಕಲಹ, ಆಸ್ತಿ ವಿವಾದ ಮತ್ತು ಎದೆಯ ಭಾಗದ ಸಮಸ್ಯೆ ಉಂಟಾಗಬಹುದು. ನಿಮಗೆ ನಿಮ್ಮ ರಾಶಿಯ ಅಧಿಪತಿ ಮಂಗಳನಿಂದ ಸ್ನೇಹಿತರೆ ಇಷ್ಟೆಲ್ಲ ಪ್ರಭಾವ ಉಂಟಾಗಬಹುದು. ನಿಮ್ಮ ಹೆಲ್ತ್ ಬಗ್ಗೆ ಒಂದು ಕಾಳಜಿ ವಹಿಸಬೇಕಾದ ತಿಂಗಳು ಅಂತಲೇ ಹೇಳ್ಬೋದು. ಇನ್ನು ರಾಹು 4ನೇ ಮನೆಯಲ್ಲಿ ಕುಂಭದಲ್ಲಿ ಸಂಚಾರವನ್ನು ಮಾಡಲಿದೆ. ಮನೆಯಲ್ಲಿ ಅಶಾಂತಿ ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಇನ್ನು ಶುಕ್ರ 7 ಮತ್ತು 12ನೇ ಅಧಿಪತಿ ಸ್ನೇಹಿತರೆ, ಇದು ಯಾವದಲ್ಲಿ ಸಂಚಾರವನ್ನು ಮಾಡಲಿದೆ, ಯಾವ ಮನೆಯಲ್ಲಿ ಅಂದರೆ 5ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ತೀವ್ರವಾದ ಪ್ರೇಮ, ಸುಖ, ಸೃಜನಶೀಲತೆ ಮತ್ತು ಮಕ್ಕಳಿಂದ ಸಂತೋಷ ಹೆಚ್ಚಾಗಲಿದೆ. ಇನ್ನು ಸೂರ್ಯ 10ನೇ ಮನೆಯ ಅಧಿಪತಿ 4ನೇ ಮನೆಯಿಂದ 5ನೇ ಮನೆಗೆ ಸ್ಥಳಾಂತರಗೊಂಡು ಮಾರ್ಚ್ 30ರಿಂದ ಸಂಚಾರವನ್ನು ಮಾಡಲಿದೆ. ಕೆಲಸದ ಒತ್ತಡ, ನಂತರ ಮಕ್ಕಳ ಮೂಲಕ ಖ್ಯಾತಿ ಕೂಡ ಹೆಚ್ಚಾಗಲಿದೆ.
ಇನ್ನು ಗುರುಗ್ರಹ 8ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನ ಮಾಡಲಿದೆ. ಇದು ಯಾವ ರೀತಿ ಪ್ರಭಾವವನ್ನು ಬೀರಲಿದೆ ಅಂದರೆ ಸ್ನೇಹಿತರೆ, ಪಿತ್ರಾರ್ಜಿತ ಆಸ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದಂತ ಆಗುವಂತಹ ಪ್ರಭಾವವನ್ನು ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ, ಪಾಲುದಾರಿಕೆಯಲ್ಲಿ ಹಣಕಾಸಿನ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ಹಣಕಾಸಿನ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮಾರ್ಚ್ 30ರಿಂದ ಸೂರ್ಯನ ಸಂಚಾರ ಇದೆ. ಸೂರ್ಯನ ಸಂಚಾರದಿಂದ ಆರ್ಥಿಕವಾಗಿ ಇದು ಆಸ್ತಿಗಳ ಮೇಲೆ ಹೆಚ್ಚಿನ ವೆಚ್ಚ ಮಾಡುವಂತಹ ತಿಂಗಳು ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಮನೆ ನವೀಕರಣ, ವಾಹನ ರಿಪೇರಿ ಅಥವಾ ಹೊಸ ಆಸ್ತಿ ಖರೀದಿಗಾಗಿ ದೊಡ್ಡ ಮೊತ್ತದ ಹಣ ಖರ್ಚಾಗಬಹುದು ಸ್ನೇಹಿತರೆ. ನಿಮಗೆ ಆಸ್ತಿ ವ್ಯವಹಾರವನ್ನು ಮಾಡುವಾಗ ದಾಖಲೆಗಳನ್ನು 2-3 ಬಾರಿ ಪರಿಶೀಲಿಸಿ, ಏಕೆಂದರೆ ರಾಹುವು ವಂಚನೆಯ ಸಾಧ್ಯತೆಯನ್ನು ಸೂಚಿಸುತ್ತಾನೆ. ಇನ್ನೊಂದೆಡೆ 5ನೇ ಮನೆಯ ಉಚ್ಚ ಶುಕ್ರನು ಷೇರು ಮಾರುಕಟ್ಟೆ ಅಥವಾ ಸಂಗಾತಿಯ ಹೆಸರಿನಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ತರುವಂಥ ಸಾಧ್ಯತೆಯನ್ನು ಇರಲಿದೆ. ಯಾಕಂದರೆ 8ನೇ ಮನೆಯಲ್ಲಿರುವಂತಹ ಗುರುವು ವಿಮೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ಅನಿರೀಕ್ಷಿತ ಹಣವನ್ನು ತರಬಹುದು. ಆದರೆ ಅದಕ್ಕೆ ಕೆಲವು ಷರತ್ತುಗಳು ಇರಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಇದೆ. ಅದಕ್ಕೆ ಅತಿ ಹೆಚ್ಚಾಗಿ ಖರೀದಿ ಮಾಡುವಕ್ಕಿಂತ ಹೆಚ್ಚಾಗಿ ರಿಪೇರಿಗೆ ಸ್ನೇಹಿತರೆ ಸಾಕಷ್ಟು ಹಣವನ್ನು ವ್ಯಯ ಆಗಲಿದೆ ಅಂತಲೇ ಹೇಳ್ಬೋದು. ಹೊಸ ಆಸ್ತಿ ಖರೀದಿಗಾಗಿ ಕೂಡ ದೊಡ್ಡ ಹಣ ವ್ಯಯವಾಗಲಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಹಣಕಾಸಿನಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಕೌಟುಂಬಿಕ ವಿಷಯಗಳು ಹೆಚ್ಚು ಪ್ರಭಾವವನ್ನು ಬೀರಲಿದೆ. ಮಾರ್ಚ್ 30ರವರೆಗೂ ಕೂಡ ಸೂರ್ಯನು 4ನೇ ಮನೆಯಲ್ಲಿ ಇರುವುದರಿಂದ ನೀವು ಮನೆಯಿಂದಲೇ ಕೆಲಸ ಮಾಡಬಹುದು ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರ ವ್ಯವಹಾರದಲ್ಲಿ ತೊಡಗಬಹುದು. ಆದರೆ ಮಂಗಳ ರಾಹುವಿನ ಸಂಯೋಜನೆಯು ಗಮನ ಬೇರೆಡೆ ಸೆಳೆಯಬಹುದು. ಮನೆಯ ಜಗಳಗಳು ಕೆಲಸದ ಮೇಲೆ ಪರಿಣಾಮ ಬೀರದಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮಾರ್ಚ್ 30ರ ನಂತರ ಸೂರ್ಯನು 5ನೇ ಮನೆಗೆ ಬಂದಾಗ ನಿಮ್ಮ ನವೀನ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ನಾಯಕತ್ವದ ಜವಾಬ್ದಾರಿ ಸಿಗುವಂತಹ ಸಾಧ್ಯತೆ ಇದೆ. ಆದರೆ 10ನೇ ಮನೆಯಲ್ಲಿರುವಂತಹ ಕೇತುವು ನಿಮಗೆ ಎಷ್ಟೇ ಕೆಲಸ ಮಾಡಿದರೂ ತೃಪ್ತಿ ಇಲ್ಲದಂತೆ ಮಾಡಬಹುದು. ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸುವುದು ಉತ್ತಮ. ಯಾಕಂದರೆ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಪಡಿಬೇಕು, ಅಧಿಕಾರವನ್ನು ಮತ್ತಷ್ಟು ಪಡೆದುಕೊಳ್ಬೇಕು, ಅವರಿಂದ ಮೆಚ್ಚುಗೆಯನ್ನು ಪಡಿಬೇಕು ಅಂದರೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಇದು ಎಲ್ಲರಿಗೂ ಇರುವುದಿಲ್ಲ ಸ್ನೇಹಿತರೆ. ಅಲ್ಲೂ ಕೂಡ ವೃತ್ತಿ ಜೀವನದಲ್ಲಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಸ್ನೇಹಿತರ ಜೊತೆ, ಸಹೋದ್ಯೋಗಿಗಳ ಜೊತೆ ಸ್ನೇಹಿತರೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋದು, ವಾದ ವಿವಾದಗಳನ್ನು ಮಾಡ್ಕೊಳ್ಳುವುದು, ಇದರಿಂದ ಮನಸ್ತಾಪಗಳು ಹೆಚ್ಚಾಗಲಿದೆ. ಜಗಳಗಳು, ವಾದ ವಿವಾದಗಳು ಉಂಟಾಗಲಿದೆ. ಸೊ ಹಾಗಾಗಿ ಆದಷ್ಟು ತಾಳ್ಮೆಯಿಂದ ವರ್ತಿಸುವುದು ಬಹಳ ಮುಖ್ಯ ವೃಶ್ಚಿಕ ರಾಶಿಯವರಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ವೃಶ್ಚಿಕ ರಾಶಿಯವರು ತೆಗೆದುಕೊಳ್ಬೇಕು, ಏನೆಲ್ಲ ಅದೃಷ್ಟವನ್ನು ನಿಮ್ಮ ಹೆಲ್ತಲ್ಲಿ ನೋಡಲಿದ್ದೀರಿ ಅಂದರೆ, ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಅಥವಾ ವಿದ್ಯುತ್ ವೈರಿಂಗ್ ವಿಷಯದಲ್ಲಿ ಜಾಗರೂಕರಾಗಿರಿ. ಇನ್ನು ವಾಹನ ಚಾಲನೆಯಲ್ಲಿ ಅತಿವೇಗ ಬೇಡ ಸ್ನೇಹಿತರೆ. ಯಾರೆಲ್ಲ ವಾಹನವನ್ನು ವೃಶ್ಚಿಕ ರಾಶಿಯವರು ಚಾಲನೆ ಮಾಡ್ತಿದ್ದೀರಾ, ಅತಿ ವೇಗದಿಂದ ವಾಹನವನ್ನು ಚಾಲನೆ ಮಾಡ್ತೀರಾ. ಅತಿ ವೇಗ ಒಳಿತಲ್ಲ, ಇದು ಪದೇ ಪದೇ ಹೇಳ್ತಾ ಇರ್ತೀನಿ. ಇನ್ನು ರಸ್ತೆ ಮೇಲಿನ ಸಿಟ್ಟು ಅಪಘಾತಕ್ಕೆ ಕಾರಣವಾಗಬಹುದು. ನಿಮ್ಮ ಪ್ರಾಬ್ಲಮ್ ಏನೇ ಇಲ್ಲ ಅಂದರೂ ಕೂಡ ಸ್ನೇಹಿತರೆ, ಬೇರೆಯವರ ಪ್ರಾಬ್ಲಮ್ಮಿಂದ ಅಥವಾ ರಸ್ತೆಯಲ್ಲಿ ಆಗುವಂಥ ದುರಸ್ತಿಗಳಿಂದ ಸ್ನೇಹಿತರೆ ನಿಮಗೆ ಅಪಘಾತವಾಗಬಹುದು. ಸೊ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಪ್ರತಿದಿನ ಪ್ರಾಣಾಯಾಮವನ್ನು ಮಾಡುವುದು ನಿಮಗೆ ಹೆಚ್ಚಿನ ಲಾಭ ನೀಡಲಿದೆ ಸ್ನೇಹಿತರೆ. ಸಿಟ್ಟನ್ನು ಮೊದಲನೇದಾಗಿ ಬಿಡಿ. ಸಿಟ್ಟಿನಿಂದ ಹೊರಗೆ ಹೋಗಬೇಕಾದ್ರೆ ಸ್ನೇಹಿತರೆ ಗಾಡಿಯನ್ನು ತೆಗೆದುಕೊಂಡು ಹೋಗಿ ಅತಿ ವೇಗವಾಗಿ ಚಾಲನೆ ಮಾಡುವುದನ್ನು ಮೊದಲನೇದಾಗಿ ಬಿಡುವುದು ಉತ್ತಮ. ಇನ್ನು 4ನೇ ಮನೆಯ ಹೃದಯ ಮತ್ತು ಶ್ವಾಸಕೋಶದ ಸ್ಥಾನ ಅಂದರೆ ಮಂಗಳ ಮತ್ತು ರಾಹು ಇಲ್ಲಿದ್ದು ಅಂಗಾರಕ ಯೋಗ ಸೃಷ್ಟಿಸುತ್ತಿರುವುದರಿಂದ ಎದೆಯ ಭಾಗದಲ್ಲಿ ಒಂಥರ ಒತ್ತಡ, ಉಸಿರಾಟದ ಸಮಸ್ಯೆ ಅಥವಾ ಅತಿಯಾದ ಆತಂಕದಿಂದ ರಕ್ತದೊತ್ತಡ ಹೆಚ್ಚಾಗಬಹುದು. ಇದಕ್ಕೆಲ್ಲ ಒತ್ತಡ ಈಗಿನ ಜನ್ರೇಷನಲ್ಲಿ ಸ್ನೇಹಿತರೆ ಅತಿಯಾದ ಒತ್ತಡವನ್ನು ತೆಗೆದುಕೊಳ್ತೀರಾ. ಯಾಕಂತಂದರೆ ಅತಿಯಾಗಿ ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು,
ನನಗೂ ಮಾಡಬೇಕು, ನನ್ನ ಮಕ್ಕಳಿಗೂ ಮಾಡಬೇಕು ಅನ್ನೋ ಭಾವನೆ ಉಂಟಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದರ ಒತ್ತಡದಿಂದ ನಿಮ್ಮ ಆರೋಗ್ಯ ಹಾಳಾಗಲಿದೆ ಸ್ನೇಹಿತರೆ. ಉಸಿರಾಟದ ಸಮಸ್ಯೆ ಉಂಟಾಗಬಹುದು, ಅತಿಯಾದ ಆತಂಕ, ಭಯ, ನಿರ್ಭಯ ಉಂಟಾಗಬಹುದು. ಇದರಿಂದ ರಕ್ತ ಒತ್ತಡ ಹೆಚ್ಚಾಗಬಹುದು ಸ್ನೇಹಿತರೆ. ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಪ್ರತಿದಿನ ಪ್ರಾಣಾಯಾಮವನ್ನು ಮಾಡಿ. ಮೆಡಿಟೇಷನ್ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಉಸಿರಾಟದ ಸಮಸ್ಯೆ ನಿವಾರಣೆಯಾಗಲಿದೆ. ಶ್ವಾಸಕೋಶದ ಸ್ಥಾನ ಅಂದರೆ ಮಂಗಳ ಮತ್ತು ರಾಹು ಅಲ್ಲಿದ್ದು ಸ್ನೇಹಿತರೆ ಅಂಗಾರಕ ಯೋಗವನ್ನು ಸೃಷ್ಟಿಸುತ್ತಿದೆ. ಸೊ ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ಬೋದು. ಇದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ. ಪ್ರತಿದಿನ ನೀವು ತಿನ್ನುವಂತಹ ಆಹಾರದ ಪದ್ಧತಿ ಕೂಡ ಸ್ನೇಹಿತರೆ ಚೇಂಜಸ್ ಇರಬೇಕು. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ತಿನ್ನುವುದು, ಚೆನ್ನಾಗಿ ನೀರನ್ನು ಕುಡಿಯುವುದು ಬಹಳ ಮುಖ್ಯ. ಇದರ ಜೊತೆಗೆ ವ್ಯಾಯಾಮ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ. ಫ್ಯಾಮಿಲಿ ಅಂದರೆ ಸ್ನೇಹಿತರೆ ಕುಟುಂಬ ಅಂದರೆ ವೈಯಕ್ತಿಕ ಜೀವನ, ನಿಮ್ಮ ಪ್ರೇಮ ಜೀವನ ಸ್ನೇಹಿತರೆ. ಇದರಲ್ಲಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಸಂಬಂಧಗಳಲ್ಲಿ ಬರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು ಅಂದರೆ ಪ್ರೇಮ ಜೀವನವೇ ನಿಮಗೆ ಈ ತಿಂಗಳು ಸಮಾಧಾನದ ಹಾದಿ ಅಂತಲೇ ಹೇಳಬಹುದು. ಯಾಕಂದರೆ 5ನೇ ಮನೆಯ ಉಚ್ಚ ಶುಕ್ರನು ನಿಮ್ಮ ಪ್ರೇಮ ಜೀವನಕ್ಕೆ ವರದಾನವಾಗಿರುತ್ತಾನೆ. ಶನಿ ಗ್ರಹದಿಂದ ಅವಿವಾಹಿತರಿಗೆ ಹೊಸ ಮತ್ತು ಆಕರ್ಷಕ ವ್ಯಕ್ತಿಯ ಪರಿಚಯವಾಗಲಿದೆ ಸ್ನೇಹಿತರೆ. ವಿವಾಹಿತರು ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅಥವಾ ಸಂಗಾತಿಯೊಂದಿಗೆ ಡೇಟ್ ಹೋಗುವ ಮೂಲಕ ಮನೆಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಮಕ್ಕಳಿಂದ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸದಲ್ಲಿ ಸಿಹಿ ಸುದ್ದಿಯನ್ನು ನೋಡಲಿದ್ದೀರಿ. ದಯವಿಟ್ಟು ವೃಶ್ಚಿಕ ರಾಶಿಯವರು ವಿದ್ಯಾರ್ಥಿಗಳು ಅನ್ಕೋಬೇಡಿ, ವೃಶ್ಚಿಕ ರಾಶಿಯವರ ಮಕ್ಕಳ ಬಗ್ಗೆ ನಾನು ಹೇಳ್ತಿರೋದು. ಅವರ ಬಗ್ಗೆ ಸ್ನೇಹಿತರೆ ಒಂದು ಸಿಹಿ ಸುದ್ದಿ ಸಿಗಲಿದೆ ನಿಮಗೆ. ಇದರಿಂದ ಮನೆಯಲ್ಲಿ ಸಂತೋಷದ ನೆಮ್ಮದಿಯ ಜೀವನ ಆಗಮನವಾಗಲಿದೆ ಅಂತಲೇ ಹೇಳಬಹುದು. ಈ ತಿಂಗಳು ಕುಟುಂಬ ಜೀವನವು ಒಂದು ಯುದ್ಧ ಭೂಮಿಯಂತೆ ಇರಬಹುದು ಸ್ನೇಹಿತರೆ. ಮನೆಯಲ್ಲಿ ಸ್ಫೋಟಕ ವಾತಾವರಣ ಇರಲಿದ್ದು ತಾಯಿಯೊಂದಿಗೆ ಅಥವಾ ಆಸ್ತಿ ವಿಷಯದಲ್ಲಿ ಭೀಕರ ವಾದ ವಿವಾದಗಳು ನಡೆಯಬಹುದು. ಮನೆಯಿಂದ ಹೊರ ಹೋಗಬೇಕಾದರೆ ಎನ್ನುವಷ್ಟು ಕಿರಿಕಿರಿ ಉಂಟಾಗಬಹುದು ಸ್ನೇಹಿತರೆ. ಸೊ ಈ ಕಿರಿಕಿರಿ ಎಲ್ಲ ನಿವಾರಣೆಯಾಗಬೇಕು ಅಂದರೆ ಆದಷ್ಟು ಮಾತು ಬೆಳ್ಳಿ ಮೌನ ಬಂಗಾರ ಥರ ಇದ್ದರೆ ಒಳಿತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಈ ಫ್ಯಾಮಿಲಿ ಒಂದಿಗೆ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು, ಅವರೊಂದಿಗೆ ಒಟ್ಟಿಗೆ ಇರಬೇಕು ಅಂತಂದಾಗ ನಾವು ಅವರೊಂದಿಗೆ ವಾದ ವಿವಾದಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಇದರಿಂದ ಮನಸ್ತಾಪಗಳು ಹೆಚ್ಚಾಗಲಿದೆ. ಸೊ ಹಾಗಾಗಿ ಒಟ್ಟಿಗೆ ಇರುವುದರಿಂದ ಸ್ನೇಹಿತರೆ ಆದಷ್ಟು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ದುಡುಕಿನ ಮಾತುಗಳಿಂದ ದೂರವಿರಬೇಕಾಗುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ. ಸಂತಾನದ ಭಾಗ್ಯದ ಜೊತೆಗೆ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ನಡೆಯಬಹುದು. ಇನ್ನು ವಿವಾಹಿತರು ಮಕ್ಕಳೊಂದಿಗೆ ಸಮಯ ಕಳೆಯುವ ಮೂಲಕ ಅಥವಾ ಸಂಗಾತಿಯೊಂದಿಗೆ ಡೇಟ್ ಹೋಗುವ ಮೂಲಕ ಮನೆಯ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಬಹುದು. ನಿಮ್ಮ ಸಂಗಾತಿಯೇ ನಿಮಗೆ ಬೆಂಬಲವಾಗಿ ನಿಲ್ಲದಿದ್ದಾರೆ ಸ್ನೇಹಿತರೆ. ಸೊ ಯಾವುದಕ್ಕೂ ಕಿರಿಕಿರಿ ಉಂಟಾಗಬಾರ್ದು ಅಂತಂದರೆ ಆದಷ್ಟು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ವೃಶ್ಚಿಕ ರಾಶಿಯವರು ಮೂಗಿನ ಮೇಲೆ ಕೋಪವನ್ನು ಬಿಟ್ಟು ಆದಷ್ಟು ಹೊಂದಾಣಿಕೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಹೇಳೋದಾದರೆ ಶಿಕ್ಷಣದ ಬಗ್ಗೆ. ಶಾಲಾ ವಿದ್ಯಾರ್ಥಿಗಳು ಅಂದರೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ನೋಡೋದಾದರೆ ಸಾಕಷ್ಟು ಮೆಸೇಜ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ರಾಶಿಯವರು ನಮ್ಮ ಮಕ್ಕಳ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಮಗು ಹೆಸರು ಈ ರೀತಿ ಇದೆ, ಅವರ ಹೆಸರು ವೃಶ್ಚಿಕ ರಾಶಿ, ಇದರ ಬಗ್ಗೆ ನಮಗೆ ಸ್ವಲ್ಪ ಅಪ್ಡೇಟ್ಗಳನ್ನ ತಿಳಿಸ್ಕೊಡಿ. ಅವರ ವಿದ್ಯಾಭ್ಯಾಸ ಹೇಗಿರಲಿದೆ ಅನ್ನೋದನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವಾಗ ಒಬ್ಬೊಬ್ಬರಿಗೂ ನಾನು ತಿಳಿಸ್ಕೊಡೋಕ್ಕಾಗಲ್ಲ ಕಂಪ್ಲೀಟಾಗಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ತಿಂಗಳಲ್ಲಿ ಅತಿಯಾದ ಎಕ್ಸಾಮನ್ನು ಬರೆಯುವಂತಹ ಮಕ್ಕಳಿಗೆ ಸ್ನೇಹಿತರೆ ಆತಂಕ ಭಯವನ್ನು ಬಿಡಬೇಕಾಗುತ್ತದೆ. ಶಾಲಾ ವಿದ್ಯಾರ್ಥಿಗಳಿಗೆ ಮನೆಯ ವಾತಾವರಣವು ಓದಿಗೆ ಪೂರಕವಾಗಿಲ್ಲದಿರಬಹುದು. ಏಕಾಗ್ರತೆಗಾಗಿ ಲೈಬ್ರರಿ ಅಥವಾ ಸ್ನೇಹಿತರ ಮನೆಗೆ ಹೋಗುವುದು ಉತ್ತಮ. ಯಾಕಂದರೆ ಮನೆಯಲ್ಲಿ ಗಲಾಟೆ ಗದ್ದಲ ಜಾಸ್ತಿ ಇರಬಹುದು. ಸೊ ಹಾಗಾಗಿ ಶಾಂತವಾದ ಸ್ಥಳದಲ್ಲಿ ಕೂತು ಅಥವಾ ಲೈಬ್ರರಿ ಸ್ಥಳದಲ್ಲಿ ಕೂತು ಒಂದು ಮರದ ಕೆಳಗೆ ಸ್ನೇಹಿತರೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ದಾರಿ ಮಾಡಿಕೊಡಲಿದೆ ಅಂತಲೇ ಹೇಳಬಹುದು. ಆದರೆ ಕಲೆ, ವಿನ್ಯಾಸ ಅಥವಾ ಸಂಗೀತದ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಉಚ್ಚ ಶುಕ್ರನು ನಿಮಗೆ ಅದ್ಭುತ ಪ್ರತಿಭೆಯನ್ನು ನೀಡಲಿದ್ದಾರೆ. ಸ್ಪರ್ಧೆಗಳಲ್ಲಿ ವಿಜೇತರಾಗುವಿರಿ. ಸಂಶೋಧನಾ ಕ್ಷೇತ್ರದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ 8ನೇ ಮನೆಯ ಗುರುವು ಮಹತ್ವದ ಸಂಶೋಧನೆಗೆ ಸಹಾಯವನ್ನು ಮಾಡಲಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ ಭಯ ಆತಂಕವನ್ನೆಲ್ಲ ಬಿಟ್ಟು ಅಧ್ಯಯನದ ಕಡೆ ಗಮನ ಕೊಡಿ.
ಹನುಮಾನ್ ಚಾಲೀಸವನ್ನು 11 ಬಾರಿ ಹೇಳಿ ಸ್ನೇಹಿತರೆ. ಹನುಮಾನ್ ಚಾಲೀಸವನ್ನು ಓದುವುದರಿಂದ ಏಕಾಗ್ರತೆ ಹೆಚ್ಚಾಗಲಿದೆ, ಆಸಕ್ತಿ ಹದ್ದಿನದ ಕಡೆ ಹೆಚ್ಚಾಗಲಿದೆ, ಇನ್ನು ಭಯ, ಆತಂಕ, ಗೊಂದಲ, ನಿರ್ಭಯವೆಲ್ಲವೂ ದೂರ ಹೋಗಲಿದೆ. ಸೊ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬ ರಾಶಿಯವರು ಕೂಡ ಹನುಮಾನ್ ಚಾಲೀಸವನ್ನು ಪಠಿಸಿ. ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಆದಷ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ತಂದೆ ತಾಯಿಗೆ ಗೌರವಿಸಿ, ಇನ್ನು ಗುರು ಹಿರಿಯರನ್ನು ಗೌರವಿಸಿ, ತಂದೆ ತಾಯಿಯ ಮಾತನ್ನು ಪ್ರತಿಯೊಂದು ಮಾತನ್ನು ಪಾಲಿಸುವುದು ಬಹಳ ಮುಖ್ಯವಾಗುತ್ತದೆ. ಯಾಕಂದರೆ ಶನಿ ಗ್ರಹ ಶಿಸ್ತನ್ನು ಬಯಸುತ್ತಿದೆ. ಸೊ ಹಾಗಾಗಿ ಶಿಸ್ತಿನಿಂದ ಸ್ನೇಹಿತರೆ ಎಲ್ಲರಿಗೂ ಗೌರವವನ್ನು ಕೊಡುವುದು ಬಹಳ ಮುಖ್ಯವಾಗುತ್ತದೆ. ಇದರಿಂದ ಒಂದು ಮೆಟ್ಟಲನ್ನು ಜಾಸ್ತಿ ಹತ್ತಲಿದ್ದೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಶುಕ್ರನ ಬಲ ಹೆಚ್ಚಿಸಲು ಉಚ್ಚ ಶುಕ್ರನ ಶುಭ ಫಲಕ್ಕಾಗಿ ಶುಕ್ರವಾರದಂದು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಹಾಲಿನಿಂದ ಮಾಡಿದಂತಹ ಉತ್ಪನ್ನಗಳನ್ನು ದಾನ ಮಾಡಿ ಸ್ನೇಹಿತರೆ. ಅವರ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರಲಿದೆ. ಇದರಿಂದ ಶುಕ್ರನ ಶುಭ ಫಲಕ್ಕಾಗಿ ಶುಕ್ರವಾರದಂದು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಧನ ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಅಡೆತಡೆ ಇದ್ದರೆ ನಿವಾರಣೆಯಾಗಲಿದೆ, ಸಂಪತ್ತು ವೃದ್ಧಿಯಾಗಲಿದೆ. ಇನ್ನು ವಾಹನ ಸುರಕ್ಷತೆಗಾಗಿ ವಾಹನದಲ್ಲಿ ಸಣ್ಣ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಳಿ. ತಡರಾತ್ರಿಯ ಚಾಲನೆಯನ್ನು ತಪ್ಪಿಸಿ. ಇನ್ನು ಶನಿವಾರದಂದು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಸ್ನೇಹಿತರೆ. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಎಳ್ಳು, ಕಪ್ಪು ಎಳ್ಳನ್ನು ದಾನ ಮಾಡಿ. ಆದಷ್ಟು ಬಡವರಿಗೆ ಚಪ್ಪಲಿ, ಕಂಬಳಿ, ಹಣ್ಣು ಹಂಪಲು, ಅನ್ನದಾನ, ಬಟ್ಟೆ ದಾನ ವಿತರಿಸುವುದು ಬಹಳ ಮುಖ್ಯ. ನಿಮ್ಮ ಕೈಯಲ್ಲಾದಷ್ಟು ಮಾಡಿ ಒಳಿತಾಗಲಿದೆ. ಇನ್ನು ಮನೆಯ ಶುದ್ಧೀಕರಣ, ರಾಹುವಿನ ನಕಾರಾತ್ಮಕ ಶಕ್ತಿ ಹೋಗಲಾಡಿಸಲು ಪ್ರತಿದಿನ ಸಂಜೆ ಮನೆಯಲ್ಲಿ ಕರ್ಪೂರ ಅಥವಾ ಸಾಂಬ್ರಾಣಿ ಧೂಪವನ್ನು ಹಾಕಿ ಸ್ನೇಹಿತರೆ. ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲಾಗುತ್ತದೆ. ಇನ್ನು ರಾತ್ರಿ ಮಲಗುವ ಮುನ್ನ ಉಪ್ಪಿನ ನೀರನ್ನು ಸ್ನೇಹಿತರೆ ಮನೆಗೆಲ್ಲ ಸಿಂಪಡಿಸಿ ನೆರೆ ಒರೆಸುವುದರಿಂದಲೂ ಕೂಡ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಬಹುದು. ಇನ್ನು ಮಂಗಳನ ಶಾಂತಿ, ಮಂಗಳವಾರದಂದು ದೇವಸ್ಥಾನಕ್ಕೆ ಕೆಂಪು ಹೂಗಳನ್ನು ಅರ್ಪಿಸಿ. ಇದು 4ನೇ ಮನೆಯ ಮಂಗಳನ ಆಕ್ರಮಣಕಾರಿ ವರ್ತನೆಯನ್ನು ತಗ್ಗಿಸುತ್ತದೆ. ಕೌಟುಂಬಿಕ ಅಶಾಂತಿಯನ್ನು ಕಡಿಮೆ ಮಾಡಲು ಮತ್ತು ಪ್ರೇಮದ ಅದೃಷ್ಟವನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದಲ್ಲಿ ಏನೇ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಇದ್ದರೂ ಕೂಡ ಸ್ನೇಹಿತರೆ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಇನ್ನು ಗುರುಬಲದಿಂದ ನಿಮಗೆಲ್ಲರಿಗೂ ಕೂಡ ಸ್ನೇಹಿತರೆ ಒಳಿತಾಗಲಿ ಅಂತ ಕೇಳ್ಕೊತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.